ಓ ಬಂದ್ರಾ? ನೀವು ವೀಡಿಯೋಸ್ ಕೇಳಲ್ಲ, ನಾನು ವೀಡಿಯೋಸ್ ಮಾಡ್ತಾ ಇಲ್ಲ. ಸೊ ನಮ್ಮ ಚಾನಲ್ ಪರಿಸ್ಥಿತಿ ಸೊ ಬಿಟಾಕಿ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆಯಿಂದ ಗೊತ್ತು ನಿಮಗೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಅಡ್ಲೈಡಲ್ಲಿ, ಅದು ಡೇ ನೈಟ್ ಟೆಸ್ಟು, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚು. ಸೊ ಆಸ್ಟ್ರೇಲಿಯಾ ಫ್ಲೋ ನೋಡ್ತಾ ಇದ್ರೆ ಪಿಂಕ್ ಬಾಲಲ್ಲಿ ಸೋತ ಇಲ್ಲ ಗುರು. ಅವರು ಸ್ಟ್ರೈಕ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆಡಿರೋ ಎಲ್ಲ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚಸ್ಸು ವಿನ್ ಆಗಿದ್ದಾರೆ ಆಸ್ಟ್ರೇಲಿಯಾದವರು. ಸೊ ನಾಳೆ ಅದನ್ನು ಬೀಟ್ ಮಾಡಬೇಕಾಗುತ್ತೆ ಸೆಕೆಂಡ್ ಟೆಸ್ಟ್ ಮ್ಯಾಚು ಇಂಡಿಯಾ ವಿನ್ ಆಗಿ. ಸೊ ಅದೇ ಥರ ಈಗ ಹೆಂಗೆ ಪರ್ತಲ್ಲಿ ಅವರು ಒಂದು ಮ್ಯಾಚ್ ಸೋತಿರಲಿಲ್ಲ ಆಸ್ಟ್ರೇಲಿಯಾ, ಅದೇ ಥರನೇ ಈಗ ಪಿಂಕ್ ಬಾಲ್ನು ಸೋಲಿಸ್ಬೇಕು. ಅಡ್ಲೈಡಲ್ಲಿ ಸೋತಿದ್ದಾರೆ, ಆದರೆ ಪಿಂಕ್ ಬಾಲಲ್ಲಿ ಸೋತಿಲ್ಲ. ಸೊ ಇಂಡಿಯಾ ಅದನ್ನು ಸಾಧನೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡ್ಬೋದು, ಮೇನ್ ಅದಕ್ಕೆ ಪ್ಲೇಯಿಂಗ್ 11. ಸೊ ಎರಡು ಟೀಮ್ದು ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಮತ್ತು ಅಡ್ಲೈಡ್ ಅಂತ ಹೇಳಿದೆ ನಿಮಗೆ, ಅಡ್ಲೈಡಲ್ಲಿ ಆಡ್ತಿರೋದು ಅದು ಡೇ ನೈಟು, ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಈಗ ಬನ್ನಿ ಒಂದೈತಿ ಪ್ಲೇಯಿಂಗ್ 11ಗೆ ಹೋಗ್ಬಿಡೋಣ. ಫಸ್ಟು ಆಸ್ಟ್ರೇಲಿಯಾ ಪ್ಲೇಯಿಂಗ್ 11ಅಲ್ಲಿ ಏನು ಚೇಂಜಸ್ ಇರಲ್ಲ, ಸೇಮು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಅದೇ ಪ್ಲೇಯಿಂಗ್ 11 ಜೊತೆನೇ ಹೋಗ್ತಾರೆ. ಆದರೆ ಒಂದೊಂದು ಫೋರ್ಸ್ ಚೇಂಜಸ್ ಅಂದರೆ ಜಾಸ್ ಹೇಜಲ್ವುಡ್ ಅವರು ಸ್ವಲ್ಪ ಇಂಜುರಿ ಕನ್ಸರ್ನ್ಸಿಂದ ನೆಕ್ಸ್ಟು ಇದಾದಮೇಲೆ ಇನ್ನೂ 3 ಟೆಸ್ಟ್ ಮ್ಯಾಚ್ ಇದೆ. ಸೊ ಅದಕ್ಕೂ ಬೇಕು ಅಂದ್ಬಿಟ್ಟು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸೊ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ಅವ್ರ ಬದಲು ಬೋಲ್ಯಾಂಡ್ ಅವರು ಆಡ್ತಾರೆ. ಸೊ ಅವರ ರಿಪ್ಲೇಸ್ ಆಗಿ ಬಂದೇ ಬರ್ತಾರೆ. ಸೊ ಅಲ್ಲಿಗೆ 3 ಜನ ಪೇಸರ್ಸ್ ಆಗೇ ಆಗ್ತಾರೆ. ಸೊ 5 ಜನ ಸ್ಪೇಸರ್ಸ್ ಇದ್ದಾರಪ್ಪ ಅವ್ರ ಹತ್ರ. ಮಿಚೆಲ್ ಸ್ಟಾರ್ಕು, ಪ್ಯಾಟ್ ಕಮಿಂಗ್ಸು, ಈಗ ಬೋಲ್ಯಾಂಡ್ ಅವರು ಇದ್ದಾರೆ, ಮತ್ತು ಮಿಚೆಲ್ ಮಾರ್ಷರು ಮಾಡ್ತಾರೆ, ಮತ್ತು ಇನ್ನೊಬ್ಬ ಯಂಗ್ಸ್ಟರು ಸ್ವಿನಿ ಅವರು ಬೌಲಿಂಗ್ ಮಾಡ್ತಾರೆ. ಸೊ ಮತ್ತು ಇನ್ನೊಬ್ಬ ಸ್ಪಿನ್ನರು ನೇತನ್ ಲಯನ್ ಅವರು. ಸೊ ಅವ್ರದ್ದು ಪ್ಲೇಯಿಂಗ್ 11 ಆಲ್ಮೋಸ್ಟ್ ಫಸ್ಟ್ ಟೆಸ್ಟ್ ಮ್ಯಾಚ್ದೇ ಇರುತ್ತೆ. ಅದೇ ಒಂದೇ ಒಂದು ಫೋರ್ಸ್ ಚೇಂಜಸ್ ಹೇಳಿದ್ನಲ್ಲ ಜಾಸ್ ಹೇಜಲ್ವುಡ್ದು, ಅದು ಮಾತ್ರ. ಸೊ ಇನ್ನು ಇಂಡಿಯಾದೇ ಒಂದು ಸ್ವಲ್ಪ ತಲೆನೋವು ಗುರು. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ರು, ಈಗ ಯಾರನ್ನ ತೆಗಿಯೋದಂತ ತಲೆ ಕೆಟ್ಟೋಗ್ತಾ ಇದೆ. ನಿತೇಶ್ ಕುಮಾರ್ ರೆಡ್ಡಿ ಏನು ಆಡಿದ್ದು, ಸೈಕಾಗಿ ಆಡಿದ್ರು. ಒಬ್ಬ ಬೌಲಿಂಗ್ ಆಪ್ಷನ್ ಬೇಕೇ ಬೇಕು ನಮಗೆ. ಸೊ ಅವ್ರನ್ನ ತೆಗಿಯೋಕ್ಕಾಗಲ್ಲ. ಓಪನಿಂಗಲ್ಲಿ ನಾವು KL ರಾಹುಲ್ ಮತ್ತು SSV ಜೈಸ್ವಾಲ್ ಏನು ಬೆಂಕಿ ಪಾರ್ಟ್ನರ್ಶಿಪ್ ಗುರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಚಿಂದಿ ಪಾರ್ಟ್ನರ್ಶಿಪ್ಪು, ಅವ್ರನ್ನೂ ಅಲ್ಲಾಡ್ಸೋಕ್ಕಾಗಲ್ಲ. ಶುಭ್ಮನ್ ಗಿಲ್ ಬೇರೆ ವಾಪಸ್ ಬರ್ತಾರೆ. ಓಹೋ ತುಂಬ ನಮಗೆ ನಂಬರ್ 3 ಇವರೊಂದು ಪಕ್ಕ ಹೋಗ್ತಾರೆ. ನಮ್ಮ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಇವ್ರು ಆಡಿದರು, ದೇವದತ್ ಪಟಿಕಲ್ ಅವರು. ಸೊ ಅವ್ರನ್ನ ರಿಪ್ಲೇಸು ಶುಭ್ಮನ್ ಗಿಲ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಮತ್ತು ನಂಬರ್ 4 ವಿರಾಟ್ ಕೊಹ್ಲಿ, ನಂಬರ್ 5 ರಿಷಬ್ ಪಂತ್ನ ತೆಗಿಯೋಕ್ಕಾಗಲ್ಲ. ನಂಬರ್ 6 ಧ್ರುವ್ ಜುರೇಲ್, ಚಾನ್ಸ್ ಸಿಗೋದು ಡೌಟು ಅಂದ್ಕೊತೀನಿ ಧ್ರುವ್ ಜುರೇಲ್ಗೆ, ಯಾಕಂದರೆ ರೋಹಿತ್ ಶರ್ಮಾ ಬಂದೇ ಬರ್ತಾರೆ. ಸೊ ಈಗ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೋ ಇಲ್ಲ KL ರಾಹುಲ್ ಓಪನಿಂಗ್ ಮಾಡ್ತಾರೋ ದೇವರಾಣೆ ಗೊತ್ತಿಲ್ಲ. ಸೊ ಅದು ಅವತ್ತೇ ಗೊತ್ತಾಗುತ್ತೆ ಟಾಸ್ ಟೈಮಲ್ಲೇ. ರೋಹಿತ್ ಶರ್ಮಾ ಹೇಳ್ದಾಗ, ಇಲ್ಲಾಂದರೆ ಬ್ಯಾಟ್ ಕೊಡ್ಕೊಂಡು ಬರ್ತಾ ಇರ್ತಾರಲ್ಲ ಬ್ಯಾಟಿಂಗ್ ಆಡೋಕ್ಕೆ, ಸೊ ಅವಾಗೇ ಗೊತ್ತಾಗೋದು ಯಾರು ಬ್ಯಾಟಿಂಗ್ ಆಡ್ತಾರಂತ. KL ರಾಹುಲ್ಗೆ ಪ್ರೆಸ್ ಮೀಟಲ್ಲಿ ಕೇಳ್ತಾರೆ ನಿಮ್ಮದು ಬ್ಯಾಟಿಂಗ್ ಆರ್ಡರ್ ಏನು ಅಂತ, ಅವ್ರು ಹೇಳಲ್ಲ, ಸಸ್ಪೆನ್ಸ್ ಆಗಿರಲಿ ಅಂತ. ಸೊ ನೋಡೋಣ, ನನ್ನ ಪ್ರಕಾರ KL ರಾಹುಲ್ ಓಪನಿಂಗ್ ಬರ್ತಾರೆ ಅಂದ್ಕೊಂಡಿದ್ದೀನಿ. ರೋಹಿತ್ ಶರ್ಮಾ ನಂಬರ್ 6 ನಂಬರ್ 5 ಬ್ಯಾಟಿಂಗ್ ಆಡ್ಬೋದು ಅಂದ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಅವರು ಅಲ್ಲೇ ಆಡ್ತಾ ಇದ್ದಿದ್ದು ಟೆಸ್ಟ್ ಮ್ಯಾಚು ಮತ್ತು ODIಯಲ್ಲಿ. ಸೊ ಆಡಿದ್ರೆ ಚೆನ್ನಾಗಿರುತ್ತೆ. KL ರಾಹುಲ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ, ಓಪನಿಂಗಲ್ಲಿ ರನ್ ಹೊಡಿತಾ ಇದ್ದಾರೆ. ಸೊ ಯಾಕೆ ಸುಮ್ಮನೆ ಅವ್ರನ್ನ ಅಲುಗಾಡ್ಸೋದು ಅಂದ್ಬಿಟ್ಟು ಮೋಸ್ಟ್ಲಿ ರೋಹಿತ್ ಶರ್ಮನೇ ಕ್ಯಾಪ್ಟನ್ ಆಗಿ ಅವ್ರಿಗೆ ಅರ್ಥ ಮಾಡಿಕೊಂಡು ನಂಬರ್ 6 ಇಲ್ಲ ನಂಬರ್ 5 ಬ್ಯಾಟಿಂಗ್ ಆಡ್ಬೋದು. ಸೊ ಈಗ ದೇವದತ್ ಪಟಿಕಲ್ ಮತ್ತು ಧ್ರುವ್ ಜುರೇಲ್ ಪ್ಲೇಯಿಂಗ್ಲಿಂದ ಆಚೆ ಹೋಗ್ತಾರೆ. ಸೊ ನಿಮಗೆ ಶುಭ್ಮನ್ ಗಿಲ್ಲು ಮತ್ತು ರೋಹಿತ್ ಶರ್ಮಾ ಅವರು ಪ್ಲೇಯಿಂಗ್ 11ಅಲ್ಲಿ ಆಡ್ತಾರೆ. ಸೊ ಇಲ್ಲಿಗೆ ಪ್ಲೇಯಿಂಗ್ 11 ಗೊತ್ತಾಗಿರುತ್ತೆ ಎರಡು ಟೀಮ್ದು. ಸೊ ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ, ನಾಳೆ ಚೆನ್ನಾಗಿರುತ್ತೆ ಟೆಸ್ಟ್ ಮ್ಯಾಚು. ಇನ್ನು ಯಾಕೆ ಒಂದು ವಾರ ಲೇಟ್ ಇಡ್ತಾರೆ ಗುರು. ಇಡಬೇಕು ಪಾಪ, ರೆಸ್ಟ್ ಬೇಕೇ ಬೇಕು. ಟೆಸ್ಟ್ ಮ್ಯಾಚ್ ಆದಮೇಲೆ ನೀವು ಕಂಟಿನ್ಯೂಸ್ ಆಗಿ 5 ದಿನ ಆಡ್ತೀರಾ, ಅದಾದಮೇಲೆ ಒಂದು 10 ಡೇಸ್ ಎಲ್ಲ ರೆಸ್ಟ್ ಬೇಕೇ ಬೇಕು. ಸೊ ಪರವಾಗಿಲ್ಲ, ಹೆಂಗೋ ನಡೆಯುತ್ತೆ. ಸೊ ಇಷ್ಟ ಆಗಿತ್ತು ಸೆಕೆಂಡ್ ಟೆಸ್ಟ್ ಮ್ಯಾಚ್ ಪ್ರಿವ್ಯೂ ಅಂದ್ಕೊಳ್ಳಿ. ನೋಡೋಣ ಫಸ್ಟ್ ಡೇ ಯಾವ ಥರ ಇರುತ್ತೆ, ಯಾವ ಟೀಮ್ಗೆ ಪ್ಲಸ್ ಮೈನಸ್ ಆಗುತ್ತೆ ಅಂತ. ಸೊ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.